ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಇದು 2 kg ಸ್ಪಾಂಜ್ ಕೇಕು, ಪೈನಾಪಲ್ ಫ್ಲೇವರು ಎಗ್ ಕೇಕ್. ಇದಕ್ಕೆ ಹೇಗೆ ಕ್ರೀಮ್ ಡೆಕೋರೇಷನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಸ್ಪಾಂಜಿಯಾಗಿ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ. ಸೊ ಇದಕ್ಕೆ ಹೇಗೆ ಕ್ರೀಮ್ ಡೆಕೋರೇಷನ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಸ್ಪಾಂಜ್ನ 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ಳೋಣ. ಮೊದಲು ಚಾಕಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಮಾರ್ಕಲ್ಲೇ ದಾರನ ಸೇರಿಸ್ಕೊಂಡು ಎರಡು ಕಡೆ ಸೈಡಿಂದ ದಾರನ ಹಿಡಿದು ಎಳ್ಕೊಂಡ್ರೆ ನೀಟಾಗಿ ಕಟಿಂಗ್ ಆಗುತ್ತೆ. ಚಾಕೋಲಿ ಅಷ್ಟು ನೀಟಾಗಿ ಕಟಿಂಗ್ ಬರೋಲ್ಲ. ಸೊ ನಂಗೆ ದಾರದಲ್ಲೇ ಈಸಿ ಅನಿಸುತ್ತೆ, ನಾನು ಹಿಂಗೆ ಮಾಡ್ಕೋತೀನಿ. ಇದು 3 ಲೇಯರ್ಸ್ ಆಗಿ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಪಾಂಜ್ ಬಂದಿದೆ. ಸೊ ನೀಟಾಗಿ ಮೆಷರ್ಮೆಂಟಿಂದ ಮಾಡಿ ನಿಮ್ಮದು ಇದೇ ಥರ ಬರುತ್ತೆ. ಈ ಸ್ಪಾಂಜ್ದು ವಿಡಿಯೋ ಕೆಳಗಡೆ ಇದೆ, ನೋಡ್ಕೊಳ್ಳಿ. ಸೊ 3 ಲೇಯರ್ ಆಗಿ ಮಾಡ್ಕೊಂಡಿದ್ದೀನಿ. ಸ್ಪಾಂಜಿಂದು ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. 250 ml 2 ಕಪ್ನ ಕ್ರೀಮ್ ತೊಗೋತಾ ಇದ್ದೀನಿ, ವಿಪ್ ಕ್ರೀಮ್. ಇದು ನೀವು ಕ್ರೀಮ್ ಜಾಸ್ತಿ ತಿನ್ನೋದಾದರೆ ಇನ್ನೂ ಜಾಸ್ತಿ ತೊಗೊಳ್ಳಿ, ಒಂದು 200 250 ml ಎಕ್ಸ್ಟ್ರಾ ತೊಗೊಳ್ಳಿ. ನಾನು ಕ್ರೀಮ್ ಕಮ್ಮಿ ತಿನ್ನೋದ್ರಿಂದ ನಾನು ಬರೀ 2 ಕಪ್ ತೊಗೋತಾ ಇದ್ದೀನಿ. ಇದು ಬೀಟರ್ ಮಿಷಿನು. ಇದು 300 HP ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ವಾಟ್ಗಿಂತ 300 ವಾಟ್ಗಿಂತ. ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ ನೀಟಾಗಿ ಕ್ರೀಮು ವಿಪ್ಪಾಗಲ್ಲ, ಮೆಲ್ಟ್ ಆಗಿಬಿಡುತ್ತೆ. ಸೊ ಹೈ ಸ್ಪೀಡಲ್ಲಿ ವಿಪ್ ಮಾಡ್ಕೋಬೇಕು. ಎಲ್ಲಿವರೆಗೂ ಮಾಡ್ಕೋಬೇಕು ಅಂದರೆ ಇದು ಸ್ಪ್ಯಾಚುಲರಲ್ಲಿ ತೊಗೊಂಡ್ರೆ ಕ್ರೀಮು ಜಾರಬಾರ್ದು, ಅದರಲ್ಲೇ ಸ್ಟಿಫಾಗಿ ನಿಂತ್ಕೋಬೇಕು. ನೋಡಿ, ಈಗ ಜಾರ್ ಬೀಳ್ತಾ ಇದೆ. ಈ ಟೈಮಲ್ಲಿ ಪೈನಾಪಲ್ ಫ್ಲೇವರ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಬೇಕು ಅದು ಹಾಕ್ಕೊಳ್ಳಿ. ಈ ಚೆನ್ನಾಗಿ ವಿಪ್ ಮಾಡಬೇಕು, ಹೈ ಸ್ಪೀಡಲ್ಲಿರಲಿ. ಈ ಕ್ರೀಮು ಎಲ್ಲ ಬೇಕ್ರಿಗಳಲ್ಲೂ ಸಿಗುತ್ತೆ. ನೋಡಿ, ಈಗ ಸ್ಟಿಫಾಗಿ ನಿಂತ್ಕೊಂಡಿದೆ, ಕ್ರೀಮ್ ಜಾರ್ ಬೀಳ್ತಾ ಇಲ್ಲ. ನೋಡಿ, ಊಟ ಮಾಡಿದರೂ ಬೀಳ್ತಾ ಇಲ್ಲ. ಇಲ್ಲಿವರೆಗೂ ವಿಪ್ ಮಾಡಬೇಕು. ಈಗ ವೈಟ್ ಕ್ರೀಮ್ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಕಲರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಮೇಲೆ ಡೆಕೋರೇಷನ್ಗೆ ಮಾತ್ರ. ಇನ್ನು ಫುಲ್ ನಾನು ಕ್ರೀಮ್ನ ವೈಟ್ ಕ್ರೀಮಲ್ಲೇ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಾವು ಜಾಸ್ತಿ ಕಲರ್ ಬಳಸಲ್ಲ, ಜಸ್ಟ್ ಡೆಕೋರೇಷನ್ಗೆ ಮಾತ್ರ ಕಲರ್ ಬಳಸ್ಕೋತಾ ಇದ್ದೀನಿ. ಸೊ ಇದೊಂಚೂರು ನೀಟಾಗಿ ಮಿಕ್ಸ್ ಆದಮೇಲೆ ಸ್ಟಾಪ್ ಮಾಡೋಣ. ಸೊ ಎಲ್ಲ ನೀಟಾಗಿದೆ ನೋಡಿ, ಕ್ರೀಮು ಇದು ಜಾರ್ತಾ ಇಲ್ಲ. ಈ ಪೈಪಿಂಗ್ ಬ್ಯಾಗ್ ಅಂತ ಸಿಗುತ್ತೆ, ಅದು ಕೂಡ ಆಲ್ಮೋಸ್ಟ್ ಬೇಕ್ರಿಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಸಿಗುತ್ತೆ ನೋಡಿ. ಅದಕ್ಕೆಲ್ಲ ಕ್ರೀಮ್ ತೊಗೊಂಡು ಒಂದು ಬೋಲ್ಡ್ಗೆ ನಮ್ಮದು ಫಸ್ಟು ಮದ್ದಿದ್ದು ಕೆಳಗಡೆ ಫಸ್ಟ್ ಲೇಯರ್ ಇದೆಯಲ್ಲ, ಲಾಸ್ಟು ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಶುಗರ್ ಸಿರಪಿಂದ ಪೂರ್ತಿ ಕೇಕ್ಗೆ ಶುಗರ್ ಸಿರಪ್ ಹಾಕೋಣ. ಶುಗರ್ ಸಿರಪ್ಗೆ ನಾನು ಸ್ವಲ್ಪ ಪೈನಾಪಲ್ ಕ್ರಷ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಕ್ರೀಮ್ನ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡೋಣ. ನಾನು ಜಾಸ್ತಿ ಕ್ರೀಮ್ ಹಾಕ್ತಾಯಿಲ್ಲ, ಲೈಟಾಗಿ ಹಾಕೋತಾ ಇದ್ದೀನಿ. ನಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ. ಈಗ ಪೈನಾಪಲ್ ಕ್ರಷ್ ಇದನ್ನು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಕ್ರಷ್ ಹಾಕ್ಕೊಂಡ್ರೆ. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಈಗ ಟಾಪ್ ಲೇಯರ್ ಇತ್ತಲ್ಲ, ಇದು ಟಾಪ್ ಲೇಯರ್ ಮೇಲ್ಗಡೆದು, ಇದನ್ನ ಮಧ್ಯಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೂ ಶುಗರ್ ಸಿರಪ್ನ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ ಎಲ್ಲ ಕಡೆನೂ. ಸೇಮ್ ಅದೇ ಥರ ಕ್ರೀಮ್ ಲೈಟಾಗಿ ಕ್ರೀಮ್ ಹಚ್ಕೊತೀನಿ. ಸೊ ತುಂಬ ಲೈಟಾಗಿ, ನಮಗೆ ಅದು ಕ್ರೀಮ್ ಇಷ್ಟ ಆಗಲ್ಲ. ಕ್ರೀಮ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಸ್ವೀಟಾಗಿರುತ್ತೆ ಕ್ರೀಮು, ಅಗತ್ಯ ಇರಲ್ಲ ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಳ್ಳೋಕ್ಕೆ. ಸೊ ಇದೆಲ್ಲ ಓಪನ್ ಇದೆಯಲ್ಲ, ಅದೆಲ್ಲ ಕ್ರೀಮಿಂದನೇ ಮುಚ್ಕೋಬೇಕು ಸ್ಪಾಂಜ್ಗಳು. ಸೊ ಮತ್ತೆ ಕ್ರಷ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಹಚ್ಕೊಳ್ತಾ ಇದ್ದೀನಿ. ಇದು ಒಂದು ಸತಿ ಬರೋಲ್ಲ ಅಂತ ಬಿಟ್ಬೇಡಿ, ಸುಮಾರು ಒಂದು 4-5 ಸತಿ ಟ್ರೈ ಮಾಡ್ತಾಯಿರಿ. ನಾನು ಸುಮಾರು 2 ವರ್ಷ ಟ್ರೈ ಮಾಡಿದಾಗ ಈಗ ಇಷ್ಟು ಮಟ್ಟಕ್ಕೆ ಮಾಡ್ಕೊಳಕ್ಕೆ ಬಂದಿದೆ. ಈಗ ಏನು ಮಧ್ಯದ ಲೇಯರ್ ಇತ್ತು ಅದು ನಾನು ಟಾಪಲ್ಲಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಿತ್ತೋಗಿತ್ತು, ಅಲ್ಲೇ ಹಂಗೆ ಅಡ್ಜಸ್ಟ್ ಮಾಡಿ, ಒಂದು ಸ್ವಲ್ಪ ಸ್ಪಾಂಜ್ ಕಿತ್ತೋಗಿತ್ತು, ಅದನ್ನು ಅಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನೀವು ಅದೇ ಥರ ಏನಾರು ಪೀಸ್ ಆದರೆ ನೀಟಾಗಿ ಕ್ರೀಮ್ ಹಾಕ್ಬಿಟ್ಟು ನೀಟಾಗಿ ಅದು ಕಿತ್ತೋಗಿರೋ ಸ್ಪಾಂಜೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಕೇಕನ್ನು ನೀಟಾಗೆ ಬರುತ್ತೆ. ಈಗೆಲ್ಲ ಓಪನ್ ಆಗಿದೆಯಲ್ಲ, ಆ ಲೇಯರ್ಸ್ಗೆಲ್ಲ ಕ್ರೀಮ್ನಲ್ಲಿ ಕವರ್ ಮಾಡ್ಕೊತಾ ಇದ್ದೀನಿ. ಇದು ಕ್ರಮ್ ಕೋಟಿಂಗು.
ಸ್ವಲ್ಪ ಕ್ರೀಮ್ ತೊಗೊಂಡು ಕ್ರಮ್ ಕೋಟಿಂಗ್ ಫಸ್ಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಕ್ರಮ್ಸ್ಗಳು ಎದ್ದೇಳುತ್ತಲ್ಲ ಸ್ಪಾಂಜಲ್ಲಿ, ಅದೆಲ್ಲ ಮುಚ್ಕೊಳ್ಳುತ್ತೆ. ಈ ಕ್ರೀಮ್ಗಳಲ್ಲಿ ನಾವು ಡೆಕೋರೇಷನ್ ಮಾಡಿದಾಗ ಅದರೆಲ್ಲ ಮಿಕ್ಸ್ ಆಗೋಲ್ಲ, ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾಣಲ್ಲ, ತುಂಬ ಕೆಡ್ತಾ ಕಾಣುತ್ತೆ. ಈ ಥರ ನೀಟಾಗಿ ಕ್ರಮ್ ಕೋಟ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಸುಮಾರು ಒಂದು 1/4 ಗಂಟೆ ಅಷ್ಟು ಫ್ರಿಜ್ಜಲ್ಲಿ ಇಟ್ಟಿದೆ, ಅಷ್ಟು ಟೈಮ್ ಅಷ್ಟು ನಾನು ನೀಟಾಗಿ ಸೆಟ್ ಆಗಬೇಕು ಕ್ರೀಮು. 1/4 ಗಂಟೆ ಆದಮೇಲೆ ತೊಗೊಂಡು ಈಗ ಕ್ರೀಮ್ನ ಎಲ್ಲ ಕಡೆನೂ ಪೈಪಿಂಗ್ ಬ್ಯಾಗಿಂದ ನಾನು ಹಚ್ಕೋತಾ ಇದ್ದೀನಿ. ಹಾಗೆ ಹಾಕ್ಕೋಬೋದು, ಅಷ್ಟು ನೀಟಾಗಿ ಬರೋಲ್ಲ. ಈ ಥರ ಪೈಪಿಂಗ್ ಬ್ಯಾಗೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಡು ಹೋಗಿ. ಲೈಟಾಗಿ ಹಾಕೋತಾ ಇದ್ದೀನಿ. ಕ್ರೀಮ್ ಜಾಸ್ತಿ ತಿನ್ನೋರು ಇಲ್ಲಿ ಕೂಡ ಕ್ರೀಮ್ ಜಾಸ್ತಿ ಬಳಸ್ಬೋದು. ನಮಗೆ ಲೈಟಾಗಿರೋದ್ರಿಂದ ಸ್ವಲ್ಪ ಸ್ಪಾಂಜ್ ಕಾಣಿಸುತ್ತೆ, ಬಟ್ ಓಕೆ, ಇದು ಮನೆಗೆ ಮಾಡ್ಕೊಳ್ತಾ ಇದ್ವಿ. ಕ್ರೀಮು ನಾವು ಜಾಸ್ತಿ ತಿನ್ನಲ್ಲ ಅಲ್ವಾ, ಅದಕ್ಕೆ ಸರಿಯಾಗುತ್ತೆ. ನೀವು ಜಾಸ್ತಿ ಹಾಕ್ಕೊಳ್ಳಿ ಬೇಕು ಅಂದರೆ. ಸೊ ಯಾವುದೇ ಆಗಲಿ ಒಂದೇ ಸತಿಗೆ ಬರೋದಿಲ್ಲ. ಸೊ ಟ್ರೈ ಮಾಡ್ತಾಯಿರಿ. ಒಂದು ಸತಿನಾದ್ರು ಬಂದೇ ಬರುತ್ತೆ. ಸೊ ನೀಟಾಗಿ ಕ್ರೀಮೆಲ್ಲ ಇದು ಮಾಡ್ಕೊಳ್ಳಿ. ಫಿನಿಶಿಂಗ್ ನನಗೂ ಇನ್ನೂ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಚೆನ್ನಾಗಿ ಫಿನಿಶಿಂಗ್ ಬರದೇ ಹೋದರೂ ಕೂಡ ಹೇಗೆ ಮ್ಯಾನೇಜ್ ಮಾಡೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಯಾವ ಕಲರ್ ಬೇಕಾದ್ರೂ ನೀವು ಹಾಕ್ಕೋಬೋದು, ಕಲರ್ಸ್ ಬೇಕು ಅಂದರೆ, ಬಟ್ ಜಾಸ್ತಿ ಕಲರ್ ಒಳ್ಳೆಯದಲ್ಲ. ಸೊ ಟೈಮ್ ಜಾಸ್ತಿ ಇಲ್ಲದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕು ಅಂದರೆ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಅನ್ನೋದಾದರೆ ತುಂಬ ಡೀಟೇಲಿಂಗಾಗಿ ಹೇಳ್ಕೊಡ್ತೀನಿ. ಈಗ ಇದು ನೀಟಾಗಿ ಈಗ ಸ್ಕ್ರ್ಯಾಪರಿಂದ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಫಿನಿಶಿಂಗ್ ಬರಲಿಲ್ಲ ಅಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಇದು ಮಾಡ್ಕೊಳ್ಳಿ. ಮೇಲೆಲ್ಲ ನಾನು ನೀಟ್ ಮಾಡ್ಕೊತಾ ಇದ್ದೀನಿ. ಸೊ ಟ್ರೈ ಮಾಡಿ, ಚೆನ್ನಾಗಿ ಬರಲಿಲ್ಲ ಅಂತ ಮತ್ತೆ ಬಿಡ್ತಾ ಇರಬೇಡಿ. ಸೊ ಎಷ್ಟು ಸಾಧ್ಯ ಕಲಿಯೋವರೆಗೂ ಟ್ರೈ ಮಾಡ್ತಾನೇ ಇರಿ. ಸ್ಪಾಂಜ್ ಹೇಗೆ ಮಾಡೋದು ಅಂತ ಲಿಂಕ್ ಕೊಟ್ಟಿರ್ತೀನಿ, ಅದು ಕ್ಲಿಕ್ ಮಾಡ್ಕೊಂಡು ನೋಡಿ. ಅದು ಸ್ಪಾಂಜ್ ಹೇಗೆ ಮಾಡೋದು ಅಂತ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಇದು ಮಾಡ್ಕೊಂಡು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಕೊಡಿ. ಸೊ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ತೀರೋ ನಮಗೂ ಅಷ್ಟೇ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಈಗ ಕೋಮಿಂದ ನಾನು ಇದು ಡಿಸೈನ್ ಕೊಡ್ತಾಯಿದ್ದೀನಿ. ಸೊ ಫಿನಿಶಿಂಗ್ ಬರಲಿಲ್ಲ ಅಂದರೂ ಈ ಥರ ನಾವು ಡಿಸೈನ್ ಮಾಡೋದ್ರಿಂದ ಕೇಕು ತುಂಬ ಚೆನ್ನಾಗೇ ಕಾಣುತ್ತೆ. ಸೊ ನಾವು ಎಲ್ಲಿವರೆಗೂ ಫಿನಿಶಿಂಗ್ ಕಲಿತಾ ಇರ್ತೀವೋ ಅಲ್ಲಿವರೆಗೂ ಈ ಥರ ಮಾಡ್ಕೋಬೋದು. ಈಗ ಇದು ಸ್ಟಾರ್ ನೋಝಲ್ ಪೈಪಿಂಗ್ ಬ್ಯಾಗ್ಗೆ ಸ್ಟಾರ್ ನೋಝಲ್ ಹಾಕ್ಕೊಂಡು ಏನು ನಾವು ಕಲರು ಕ್ರೀಮ್ ಇಟ್ಟಲ್ಲ ಬ್ಲೂ ಕಲರ್ ಹಾಕ್ಕೊಂಡಿದ್ದು ಅದನ್ನು ಪೈಪಿಂಗ್ ಬ್ಯಾಗ್ ಹಾಕ್ಕೊಂಡು ಸ್ಟಾರ್ ನೋಝಲಿಂದ ಈ ಡಿಸೈನ್ ಕೊಟ್ಕೋತಾ ಇದ್ದೀನಿ. ಸೊ ಸ್ಪಾಂಜು ಟ್ರೈ ಮಾಡಿ ಮತ್ತು ಇದು ಕ್ರೀಮಿಂದು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಸೊ ಚೆನ್ನಾಗಿ ಬರಲಿಲ್ಲ ಅಂದರೂ ನೆಕ್ಸ್ಟ್ ಟೈಮ್ ಆದರೂ ಮತ್ತೆ ಇನ್ನೊಂದು ಟ್ರೈ ಮಾಡಿ. ಓವನ್ನು ಮತ್ತು OTG ಇಲ್ಲದೇ ಇರೋರು ಸ್ವಲ್ಪ ಅಂದರೆ ಒಂದು 1/4 kg ಅರ್ಧ kg ಅಷ್ಟು ಕುಕ್ಕರಲ್ಲಿ ಮಾಡಿ. ಕುಕ್ಕರಲ್ಲಿ ಮಾಡೋದು ಕೂಡ ಯಾವಾಗಲಾದ್ರು ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಕುಕ್ಕರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ಸಬ್ಸ್ಕ್ರೈಬ್ ಮಾಡಿ, ಆವಾಗಲೇ ಗೊತ್ತಾಗೋದು ಹೇಗೆ ಮಾಡ್ಬೋದು ಕೇಕು ಅಂತ. ಸೊ ಹ್ಯಾಪಿ ಫಾದರ್ಸ್ ಡೇಗೆ ನನ್ನ ಮಕ್ಕಳು ಮಾಡಿಸಿರೋದು ಅವ್ರ ಅಪ್ಪನಿಗೋಸ್ಕರ. ನೋಡಿ, ಟ್ರೈ ಮಾಡಿ. ಸೊ ಇದು ಅವರಪ್ಪ ಕಟ್ ಮಾಡಾಗಿದೆ. ಸೊ ಈಗ ನಾನು ನಿಮಗೆ ಸ್ಪಾಂಜ್ ಎಲ್ಲ ಹೇಗೆ ಬಂದಿದೆ ಅಂತ ತೋರಿಸ್ಲಿಕ್ಕೆ ಸೈಡಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಲೇಯರ್ಸ್ ಎಲ್ಲ ಹೇಗೆ ಬಂದಿದೆ ಅಂತ. ಸೊ ನಾನು ಲೇಯರ್ಸ್ಗೆಲ್ಲ ಜಾಸ್ತಿ ಕ್ರೀಮ್ ಹಾಕಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಮನೇಲಿ ಟ್ರೈ ಮಾಡಿ ಬಿಡಬೇಡಿ, ಮಾಡ್ತಾಯಿರಿ, ಬರೋವರೆಗೂ ಬಿಡಬೇಡಿ. ನಾನು 2-3 ವರ್ಷದಿಂದ ಮಾಡಿರೋದಕ್ಕೆ ಇವತ್ತು ಇಷ್ಟು ಮಟ್ಟಕ್ಕೆ ಮಾಡ್ತಾಯಿದ್ದೀನಿ. ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ.